ನಿಮ್ಮ ಎದುರುಗಡೆ ಕನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡೋದಕ್ಕೆ ತೊಡಗಿದ್ದೇನೆ. ಕನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಮಗೆ ನಮ್ಮ ಎದುರುಗಡೆ ಹಾದು ಹೋದ ಅನೇಕ ಕನ್ನಡದ ಗೀತೆಗಳು ಮತ್ತೆ ಮತ್ತೆ ನೆನಪಿಗೆ ಬರ್ತವೆ. ನಮ್ಮವರು, ನಮ್ಮ ಅಂಕೋಲಾದವರು ಡಾಕ್ಟರ್ ದಿನಕರ್ ದೇಸಾಯಿ ಅವರು ಒಂದು ಕಡೆ ಬರೀತಾರೆ, ನನ್ನ ಕನ್ನಡದ ನುಡಿಯ ನೀನೆಷ್ಟು ಚಂದ, ಎಷ್ಟು ಗೀಚಿದರೂ ಆಗುವುದು ಶ್ರೀಗಂಧ, ಸಿಂಗರದ ನುಡಿನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು. ಡಾಕ್ಟರ್ DS ಕರ್ಕಿಯವರ ಪದ್ಯವನ್ನು ಕೇಳಿದ್ದೀರಿ. ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ ಕೇಳಿದ್ದೀರಿ ನೀವು. ಜೈ ಭಾರತ ಜನ್ಯ ತನುಜಾತೆ ಕುವೆಂಪುರವರು ಕೊಟ್ಟಿದ್ದು ಎಷ್ಟು ಅದ್ಭುತವಾದ ಪದ್ಯ ನೋಡಿ. ಈ ನಾಡಿನಲ್ಲಿ ಎಂತೆಂತಹ ರಾಜರುಗಳೆಲ್ಲ ಆಳಿದ್ದಾರೆ ಎನ್ನುವುದನ್ನ ಒಂದು ಎಳೆಯಲ್ಲಿ ಕುವೆಂಪು ಹೇಳ್ತಾರೆ. ಜನಕನ ಹೋಲುವ ದೊರೆಗಳ ಧಾಮ ಅಂತ. ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನ ರಾಮ ಕಾಡಿಗೆ ಕಳಿಸ್ಕೊಟ್ಬಿಟ್ಟ, ಗೊತ್ತಿದೆ ಕತೆ ನಿಮ್ಗೆ. ಹೀಗೆ ತುಂಬು ಗರ್ಭಿಣಿಯಾದ ಸೀತೆಯನ್ನ ಕಾಡಿಗೆ ಕಳಿಸಿಕೊಟ್ಟಂತ ರಾಮ ಕಳಿಸಿಕೊಟ್ಟ ಮೇಲೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ಟಂತೆ. ಆದ್ರೆ ಸೀತೆಯ ತಂದೆ ಜನಕರಾಜ ಅಳಲಿಲ್ವಂತೆ. ಬದಲಿಗೆ ರಾಮನಿಗೆ ಹೇಳಿದ್ದಂತೆ, ನಿನ್ನ ಸ್ಥಾನದಲ್ಲಿ ನಾನಿದ್ರೂ ಕೂಡ ನಾನು ಅದನ್ನೇ ಮಾಡ್ತಿದ್ದೆ. ಯಾಕೆಂದ್ರೆ ನೀನು ಕೇವಲ ಸೀತಾರಾಮ ಅಲ್ಲ, ನೀನು ರಾಜಾರಾಮ. ಈ ಸ್ಥಿತ ಪ್ರಜ್ಞೆ ಮತ್ತು ಈ ಸ್ಥಿತಿ ಪ್ರಜ್ಞೆ ಇರುವುದು ಜನಕರಾಜನಿಗೆ. ಅಂತಹ ರಾಜರುಗಳನ್ನು ಹೊಂದಿರುವ ನಾಡು ನಮ್ಮ ಕನ್ನಡ ನಾಡು. ಇದನ್ನು ಕುವೆಂಪುರವರು ಅದ್ಭುತವಾಗಿ ಚಿತ್ರಿಸ್ತಾರೆ. ನಮ್ಮ ಕನ್ನಡದಲ್ಲಿ ಎಂತೆಂಥ ರಾಜರುಗಳೆಲ್ಲ ಆಗಿ ಹೋಗಿದ್ದಾರೆ ಎನ್ನುವುದನ್ನು ನೆನಪಿಸಿಕೊಳ್ಬೇಕು. ನಮಗಾಗ ಅಭಿಮಾನ ಅನ್ನಿಸ್ತದೆ. ಕರ್ನಾಟಕದ ಮೊಟ್ಟ ಮೊದಲ ರಾಜಮನೆತನ, ಕರ್ನಾಟಕದ ಮೊಟ್ಟ ಮೊದಲ ರಾಜಧಾನಿ ಇರುವುದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಬನವಾಸಿಯಲ್ಲಿ. ಹಿಂದೆ ಅದಕ್ಕೆ ವೈಜಯಂತಿಪುರ, ಜಯಂತಿಪುರ ಹೀಗೆಲ್ಲ ಕರೀತಿದ್ರು. ಅಲ್ಲಿನ ಕಲ್ಲಿನ ಮಂಚ ವಿಶ್ವವಿಖ್ಯಾತವಾಗಿದ್ದು. ಹೀಗೆ ಕನ್ನಡದ ಇತಿಹಾಸಕ್ಕೆ ನಮ್ಮ ಉತ್ತರ ಕನ್ನಡದ ಸಂಬಂಧ ಇದೆ. ಹಾಗೆಯೇ ಕನ್ನಡದ ಇತಿಹಾಸದಲ್ಲಿ ನಮಗೆ ಅನೇಕ ಸಾಹಿತ್ಯಿಕವಾದಂತಹ ಸಂಗತಿಗಳು ಸಿಗುತ್ತಾ ಹೋಗುತ್ತವೆ. ಕನ್ನಡದ ಇತಿಹಾಸವನ್ನು ಗಮನಿಸುವಾಗ ನಾವು ಅಭಿಮಾನ ಪಡುವಲ್ಲಿ ಅನೇಕ ಸಾಹಿತ್ಯಿಕವಾದಂತಹ ಉದ್ಗಾರಗಳು ನಮಗೆ ಮೈಮನಗಳನ್ನು ರೋಮಾಂಚನಗೊಳಿಸುತ್ತದೆ. ಕನ್ನಡದ ಮಾತು ಬಂದಾಗ ಎಷ್ಟು ಖುಷಿಯಾಗುತ್ತದೆ ಕೇಳಿದ್ರೆ ಮತ್ತೆ ಮಾತು ಕೇಳಬೇಕು ಅಂತ ಅನ್ನಿಸ್ತದೆ. ಅಷ್ಟು ಅಪ್ಯಾಯಮಾನವಾಗ್ತದೆ. ಕುವೆಂಪುರವರು ಎಂದೂ ಹೇಳಿದ್ರು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಸಾಮಾನ್ಯವಾಗಿ ಅನೇಕ ಪರೀಕ್ಷೆಗಳಲ್ಲಿ ನಾನು ಗಮನಿಸಿದ್ದೇನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಬಿದ್ದಿದೆ, ಚಂಡಿ ಚಾಮುಂಡಿ ಕೇಳಬೇಕಾದುದೇನು, ಗಂಡುಸಾದರೆ ನೀನಿನ್ನ ಬಲಿ ಕೊಡುವೆ ಏನು. ಬೇಂದ್ರೆಯವರ ಪದ್ಯ ಅದು. ಈ ಪದ್ಯದ ತುಣುಕನ್ನು ಉದ್ಗರಿಸಿ ಇದನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಹಾಗೆ ಬೇಂದ್ರೆಯಂತಹ ಮಹಾಕವಿ ಕನ್ನಡದಲ್ಲಿ ಆಗಿ ಹೋಗಿದ್ದಾರೆ. ಇಂತಹ ಕನ್ನಡಕ್ಕೆ ಒಂದು ವಿಶೇಷವಾದಂಥ ಚರಿತ್ರೆ ಇದೆ. ಇಂತಹ ಕನ್ನಡಕ್ಕೆ ಒಂದು ವಿಶೇಷವಾದಂಥ ಸಾಹಿತ್ಯ ಇದೆ. ಕನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ನಾವು 3 ಹಂತಗಳಲ್ಲಿ ಗುರುತಿಸ್ತೇವೆ. ಒಂದು ಹಳೆಗನ್ನಡ, ಇನ್ನೊಂದು ನಡುಗನ್ನಡ, ಮತ್ತೊಂದು ಹೊಸಗನ್ನಡ. ಆದ್ರೆ ಹಳೆಗನ್ನಡಕ್ಕಿಂತ ಮೊದಲು ಪೂರ್ವದ ಹಳೆಗನ್ನಡ ಅಂತ ಹೇಳಿ ಒಂದು ಸಾಹಿತ್ಯಿಕವಾದಂತಹ ಒಂದು ಸಂದರ್ಭ ಇತ್ತು. ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಾರಂಭ ಆಗುವುದು ಎಲ್ಲಿಂದ ಅನ್ನೋದನ್ನು ಗಮನಿಸುವಾಗ ನಮಗೆ ಗೋವಿಂದ ಪೈಗಳು ನೀಡಿರುವಂತಹ ಮಾಹಿತಿ ಅತ್ಯಂತ ಉಪಯುಕ್ತದಾಯಕವಾಗಿದೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅನ್ಯ ದೇಶೀಯ ಇಲ್ಲವೇ ಅನ್ಯ ಭಾಷೆಗಳಲ್ಲಿ ದೊರೆತ ಪ್ರಾಚೀನ ಅವಶೇಷಗಳು, ಕನ್ನಡದಲ್ಲಿ ದೊರೆತ ಪ್ರಾಚೀನ ಮಾಹಿತಿಗಳು, ಪ್ರಾಚೀನ ಶಾಸನಗಳು, ಕವಿರಾಜ ಮಾರ್ಗದಲ್ಲಿ ದೊರೆತ ಆಧಾರಗಳು, ಇತರ ಗ್ರಂಥಗಳಲ್ಲಿ ದೊರೆತಂತಹ ಆಧಾರಗಳು, ಹೀಗೆ 4 ಹಂತಗಳಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಅರ್ಥೈಸಿಕೊಳ್ಳುವುದಕ್ಕೆ ನಮಗೆ ಅವಕಾಶ ಸಿಗ್ತದೆ. ಆದರೆ ಕನ್ನಡದ ಬಗ್ಗೆ ಮಾತು ಬಂದಾಗ ನಾವು ಮೊದಲಿಗೆ ಮಾತನಾಡುವುದು ಯಾವುದರ ಬಗ್ಗೆ ಕೇಳಿದ್ರೆ ಕವಿರಾಜ ಮಾರ್ಗದ ಬಗ್ಗೆ. ಕಾರಣ ಅಂತಂದ್ರೆ ಕನ್ನಡದಲ್ಲಿ ಉಪಲಬ್ಧವಾದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಯಾರು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನಾರ್ಥಕ ಉಂಟು. ಕೆಲವರು ಹೇಳಿದ್ರು ಈ ಕವಿರಾಜ ಮಾರ್ಗವನ್ನ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ಬರೆದಿದ್ದು ಅಂತ. ಇನ್ನು ಕೆಲವರು ಹೇಳಿದ್ರು ಅಮೋಘ ವರ್ಷ ಬರೆದಿದ್ದಲ್ಲ, ಅದನ್ನ ಬರೆದಿದ್ದು ಶ್ರೀ ವಿಜಯ ಅಂತ. ಮತ್ತೆ ಕೆಲವರು ಹೇಳಿದ್ರು ಅಮೋಘ ವರ್ಷನೂ ಬರೆದಿದ್ದಲ್ಲ, ಶ್ರೀ ವಿಜಯನೂ ಬರೆದಿದ್ದಲ್ಲ, ಅದನ್ನ ಬರೆದವ ಕವೀಶ್ವರ ಅಂತ ಹೇಳಿ. ಇನ್ನು ಕೆಲವರು ಹೇಳಿದ್ರು ಅಮೋಘ ವರ್ಷ, ಶ್ರೀ ವಿಜಯ, ಕವೀಶ್ವರ ಈ 3 ಬೇರೆ ಬೇರೆ ಅಲ್ಲ, ಈ 3 ಒಬ್ಬರೇ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ತರ್ಕ ಬೇಡ ಅಂತೇಳಿ. ಆದ್ರೆ ಸಾಮಾನ್ಯವಾಗಿ ನಾವು ಇವತ್ತು ಒಪ್ಪಿಕೊಂಡಿದ್ದು, ಬಹುಸಂಖ್ಯಾತರು ಒಪ್ಪಿಕೊಂಡಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಾಗ ಉತ್ತರಿಸುವಂಥದ್ದು ಕವಿರಾಜ ಮಾರ್ಗದ ಕರ್ತೃ ಯಾರು ಕೇಳಿದ್ರೆ ಶ್ರೀ ವಿಜಯ ಎನ್ನುವುದಾಗಿ.
ಈ ಕವಿರಾಜ ಮಾರ್ಗ ಬರೆಯಲ್ಪಟ್ಟಿದ್ದು ಕ್ರಿಸ್ತಶಕ 814 878 ತನ್ಮಧ್ಯದ ಅವಧಿಯಲ್ಲಿ. ಕ್ರಿಸ್ತಶಕ 814 878 ಅವಧಿಯಲ್ಲಿ ಕರ್ನಾಟಕದಲ್ಲಿ ಒಬ್ಬ ರಾಜ ಆಳ್ವಿಕೆಯನ್ನು ನಡೆಸಿದ. ಅವನ ಹೆಸರು ಅಮೋಘ ವರ್ಷ ನೃಪತುಂಗ ಅಂತ ಹೇಳಿ. ಅವನಿಗೆ ನೃಪತುಂಗ, ಖಡ್ಗಾವಲೋಕ, ಅತಿಶಯದವಳ, ವೀರನಾರಾಯಣ, ರಕ್ತಮಾರ್ತಾಂಡ ಮೊದಲಾದ ಬಿರುದುಗಳಿದ್ದವು. ಈ ಅಮೋಘ ವರ್ಷನ ಕಾಲದಲ್ಲಿ ಕವಿರಾಜ ಮಾರ್ಗ ರಚಿಸಲ್ಪಟ್ಟಿತು. ನಾವು ಒಂದು ಅಂಶವನ್ನು ಗಮನಿಸಬೇಕು. ಕನ್ನಡದಲ್ಲಿ ದೊರೆತ ಮೊದಲ ಕೃತಿ ಕವಿರಾಜ ಮಾರ್ಗ. ಆದರೆ ಕವಿರಾಜ ಮಾರ್ಗಕ್ಕೆ ಕನ್ನಡದ ಆದಿಕಾವ್ಯದ ಪಟ್ಟ ಸಿಗಲಿಲ್ಲ. ಯಾಕೆ ಕವಿರಾಜ ಮಾರ್ಗಕ್ಕೆ ಕನ್ನಡದ ಆದಿಕಾವ್ಯದ ಪಟ್ಟ ಸಿಗಲಿಲ್ಲ ಕೇಳಿದ್ರೆ, ಕವಿರಾಜ ಮಾರ್ಗ ಸ್ವತಂತ್ರವಾದ ಕೃತಿಯಲ್ಲ. ಅದು ದಂಡಿಯ ಕಾವ್ಯಾದರ್ಶ ಎಂಬ ಸಂಸ್ಕೃತ ಕೃತಿಯ ರೂಪಾಂತರ. ದಂಡಿ ಎನ್ನುವಾತ ಸಂಸ್ಕೃತದಲ್ಲಿ ಒಂದು ಕಾವ್ಯಾದರ್ಶ ಅಂತ ಒಂದು ಕೃತಿಯನ್ನು ಬರೆದಿದ್ದಾನೆ. ಆ ಕೃತಿಯ ರೂಪಾಂತರ ಕವಿರಾಜ ಮಾರ್ಗವಾಗಿದ್ದರಿಂದ ಕವಿರಾಜ ಮಾರ್ಗಕ್ಕೆ ಕನ್ನಡದ ಆದಿಕಾವ್ಯದ ಪಟ್ಟ ಸಿಗಲಿಲ್ಲ. ಕನ್ನಡದ ಆದಿಕಾವ್ಯದ ಪಟ್ಟ ಸಿಗದೆ ಹೋದ್ರು ಕವಿರಾಜ ಮಾರ್ಗದಲ್ಲಿ ಅನೇಕ ಸಂಗತಿಗಳಿವೆ ನಾವು ತಿಳ್ಕೊಳ್ಬೇಕಾಗಿದ್ದು. ನಮ್ಮ ಕನ್ನಡ ನಾಡು ಎಷ್ಟು ವಿಸ್ತೀರ್ಣವಾಗಿದೆ ಎನ್ನುವುದರ ಬಗ್ಗೆ ಕವಿರಾಜ ಮಾರ್ಗಕಾರ ಕರಾರುವಕ್ಕಾಗಿ ಹೇಳುತ್ತಾನೆ. ಕಾವೇರಿಯಿಂದ ಗೋದಾವರಿವರ ಮೀರ್ದ ನಾಡದು ಕನ್ನಡ ಭಾವಿಸಿದ ಜನಪದಂ. ಕರ್ನಾಟಕ ಎಷ್ಟು ವಿಸ್ತಾರವಾಗಿದೆ ಕೇಳಿದ್ರೆ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ವಿಸ್ತಾರವಾಗಿದೆ. ನಾವು ಹೇಳುವಾಗ ಹೇಳ್ತೇವೆ, ಇತಿಹಾಸ ಪಾಠ ಮಾಡುವಾಗ, ಅಶೋಕನ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿದೆ ಕೇಳಿದ್ರೆ ಅಟಕ್ದಿಂದ ಕಟಕ್ವರೆಗೆ ವಿಸ್ತಾರ ಆಗಿದೆ. ಹಾಗೆ ನಮ್ಮ ಕರ್ನಾಟಕದ ವಿಸ್ತೀರ್ಣವನ್ನು ಲೆಕ್ಕ ಮಾಡುವಾಗ ನಾವು ಗಮನದಲ್ಲಿಟ್ಟುಕೊಳ್ಳುವಾಗ ಇಷ್ಟು ಹೇಳಿದ್ರೆ ಸಾಕು. ಕಾವೇರಿಯಿಂದ ಗೋದಾವರಿವರ ಮೀರ್ದ ನಾಡದು ಕನ್ನಡ. ಕಾವೇರಿ ನದಿ ಗೋದಾವರಿ ನದಿಗಳ ನಡುವೆ ಇರುವಂತಹ ಭೂಪ್ರದೇಶಕ್ಕೆ ಕರ್ನಾಟಕ ಅಥವಾ ಕನ್ನಾಡು ಅಥವಾ ಕನ್ನಡ ನಾಡು ಅಂತ ಹೇಳಿ ಕರೀತೇವೆ. ಈ ಕವಿರಾಜ ಮಾರ್ಗದಲ್ಲಿ ಅನೇಕ ಸಂಗತಿಗಳು ನಮಗೆ ಸಿಗ್ತವೆ. ಈ ಕವಿರಾಜ ಮಾರ್ಗದಲ್ಲಿ ಕನ್ನಡದಲ್ಲಿ ಇದ್ದಂತಹ ಅನೇಕ ಹಿಂದಿನ ಕವಿಗಳ ಉಲ್ಲೇಖ ಇದೆ. ಅವರ ಕೃತಿಗಳು ನಮಗೆ ಸಿಗಲಿಲ್ಲ. ಆದ್ರೆ ಕವಿರಾಜ ಮಾರ್ಗವೇ ಮೊದಲಲ್ಲ, ಅದಕ್ಕಿಂತಲೂ ಸುಮಾರು 1000 ವರ್ಷಗಳ ಹಿಂದೆ, ಅಂದ್ರೆ ಇಂದಿಗೆ 2000 ವರ್ಷಗಳಷ್ಟು ಸುದೀರ್ಘವಾದ ಇತಿಹಾಸವನ್ನು ಕನ್ನಡ ಹೊಂದಿದೆ ಎನ್ನುವುದಕ್ಕೆ ಆಧಾರ ಸಿಗ್ತದೆ ನಮಗೆ. ಕವಿರಾಜ ಮಾರ್ಗದಿಂದ 1000 ವರ್ಷಗಳ ಹಿಂದೆ ಕನ್ನಡದಲ್ಲಿದ್ದಂಥ ಅನೇಕ ಕವಿಗಳ ಮಾಹಿತಿ ಸಿಗುತ್ತದೆ ಕವಿರಾಜ ಮಾರ್ಗದಲ್ಲಿ. ವಿಮಳೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನೀತಾದಿಗಳೀ ಕ್ರಮದೋಳ್ ನೆಗಳ್ಚಿ ಪದಗುರುತ ಪ್ರತೀತಿಯಂ ಕೈಗೊಂಡರ್. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಂತೆಂಥ ಕವಿಗಳಿದ್ರು. ವಿಮಳೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನೀತಾದಿಗಳೀ ಕ್ರಮದೋಳ್ ನೆಗಳ್ಚಿ ಪದಗುರುತ ಪ್ರತೀತಿಯಂ ಕೈಗೊಂಡರ್. ಗಂಗರ ಕಾಲದಲ್ಲಿ ಒಬ್ಬ ದುರ್ವಿನೀತ ಅಂತ ರಾಜ ಇದ್ದ. ಅವನೀತ ಅಂತ ಹೇಳಿ ಇನ್ನೊಬ್ಬ ರಾಜ ಇದ್ದ, ಅವನಪ್ಪ. ಅವನೀತ ಶೈವನಾಗಿದ್ದ, ದುರ್ವಿನೀತ ವೈಷ್ಣವನಾಗಿದ್ದ. ಈ ದುರ್ವಿನೀತ ಭಾರವಿಯ ಕಿರಾತಾರ್ಜುನೀಯ ಎನ್ನುವ ಕೃತಿಯ ಮೇಲೆ ಆತ ಭಾಷ್ಯವನ್ನ ಬರೀತಾನೆ, ಶಬ್ದಾವತಾರ ಅಂತ ಹೇಳಿ. ಅಂತಹ ಕವಿಯನ್ನ ಉಲ್ಲೇಖಿಸ್ತಾ ಇರುವುದು ಕವಿರಾಜ ಮಾರ್ಗ. ಹಾಗಾಗಿ ಕವಿರಾಜ ಮಾರ್ಗದ ಬಗ್ಗೆ ನಾವು ಅಭಿಮಾನ ಪಡಬೇಕು. ಜೊತೆಗೆ ಕವಿರಾಜ ಮಾರ್ಗದಲ್ಲಿ ಇನ್ನೂ ಅನೇಕ ಸಂಗತಿಗಳು ಸಿಗುತ್ತದೆ. ನಾವೆಲ್ಲ ಸಾಹಿತ್ಯ ಅಂದ್ರೆ ಏನ್ ಅಂದ್ಕೊಂಡಿದ್ದೇವೆ ಕೇಳಿದ್ರೆ, ಅದು ಅಭ್ಯಾಸದಿಂದ ಬರಬೇಕು. ಸಾಹಿತ್ಯ ಅಂತಂದ್ರೆ ಅದು ಪ್ರಯತ್ನದಿಂದ ಬರಬೇಕು. ಅದು ಜನ್ಮತಃ ಬರುವಂತದ್ದು ಅಂತ ಹೇಳಿ ಎಲ್ಲರೂ ಭಾವಿಸ್ತಿಲ್ಲ. ಆದ್ರೆ ಕವಿರಾಜ ಮಾರ್ಗಕಾರ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ಕೇಳಿದ್ರೆ, ಪದನರಿದು ನುಡಿಯಲುಂ ನುಡಿದುದ ನರಿದು ಅರುಹಲುಂ ಮಾಲ್ಪರ ನಾಡ ವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಪದನರಿದು ನುಡಿಯಲುಂ, ಪದವನ್ನು ಅರ್ಥ ಮಾಡಿಕೊಂಡು ಮತ್ತೊಬ್ಬರಿಗೆ ಹೇಳ್ತಾರೆ, ಒಟ್ಟಾರೆ ಹೇಳೋದಿಲ್ಲ. ನುಡಿದುದ ನರಿದು ಅರುಹಲುಂ, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ಕೇಳಿಸ್ಕೊಂಡಾಗ ಅದನ್ನ ಮತ್ತೊಬ್ಬರಿಗೆ ಹೇಳುವಾಗ ತಪ್ಪು ಹೇಳೋದಿಲ್ಲ. ನುಡಿದುದ ನರಿದು ಅರುಹಲುಂ ಮಾಲ್ಪರ ನಾಡ ವರ್ಗಳ್. ಇದನ್ನು ಮಾಡುವಲ್ಲಿ ಕನ್ನಾಡಿನ ಜನ ಸಮರ್ಥರಿದ್ದಾರೆ. ಹೇಗೆ? ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಅವರು ಕುಳಿತುಕೊಂಡು ಓದ್ಲಿಲ್ಲ, ಆದ್ರೆ ಎಷ್ಟರ ಮಟ್ಟಿಗೆ ಪರಿಣತರು. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಬಾಯ್ಪಟ್ ಮಾಡಿರ್ತೇವೆ, ಗೊತ್ತಿದೆ ನಿಮ್ಗೆ. ಅವನು ಬಸವ, ಅವಳು ಕಮಲ, ಕಮಲಳ ಅಣ್ಣ ಬಸವ, ಬಸವನ ತಂಗಿ ಕಮಲ. ಕಮಲಳು ಬಸವನಿಗೆ ಏನಾಗಬೇಕು? ಉತ್ತರ ಗೊತ್ತು ನಮ್ಗೆ. ಕಮಲಳು ಬಸವನಿಗೆ ತಂಗಿಯಾಗಬೇಕು. ಬಸವನು ಕಮಲಳಿಗೆ ಏನಾಗಬೇಕು? ಬಸವನು ಕಮಲಳಿಗೆ ಅಣ್ಣನಾಗಬೇಕು. ಇದು ಎಷ್ಟೊತ್ತಿಗೆ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತೇವೆ ನಾವು. ಕಮಲಳು ಬಸವನಿಗೆ ಏನಾಗಬೇಕು, ಬಸವನು ಕಮಲಳಿಗೆ ಏನಾಗಬೇಕು. ಆದ್ರೆ ಬಸವನು ಕಮಲಳಿಗೆ ಯಾಕೆ ಅಣ್ಣನಾಗಬೇಕು? ಈ ಪ್ರಶ್ನೆಗೆ ನಮ್ಗೆ ತಕ್ಷಣ ಉತ್ತರ ಸಿಗೋದಿಲ್ಲ. ಯಾಕೆ ಉತ್ತರ ಸಿಗೋದಿಲ್ಲ ಕೇಳಿದ್ರೆ, ನಾನು ಹೀಗೆ ಒಮ್ಮೆ ಪಾಠ ಮಾಡುವಾಗ ಕೇಳಿದೆ, ಕಮಲಳು ಬಸವನಿಗೆ ಯಾಕೆ ತಂಗಿಯಾಗಬೇಕು ಕೇಳಿದೆ.
ಆಗ ಮಕ್ಕಳು ಹೇಳಿದ್ರು ಬಹುಶಃ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿರ್ಬೇಕು, ಅದಕ್ಕೆ ತಂಗಿ ಆಗಬೇಕು ಅಂತೇಳಿ. ಕಾರಣ ಏನು ಕೇಳಿದ್ರೆ ಅದನ್ನು ಅನುಭವಿಸುವುದಿಲ್ಲ. ಬಹಳ ಸುಲಭ ಉತ್ತರ ಇದೆ. ಕಮಲಳು ಬಸವನಿಗೆ ಯಾಕೆ ತಂಗಿಯಾಗಬೇಕು ಎಂದರೆ ಬಸವನು ಕಮಲಳಿಗೆ ಅಣ್ಣನಾಗಿದ್ದರಿಂದ ಕಮಲಳು ಬಸವನಿಗೆ ತಂಗಿಯಾಗಬೇಕು. ಬಹಳ ಸರಳ ಉತ್ತರ ಅದು. ಆದ್ರೆ ಎಲ್ಲೋ ಹುಡುಕ್ತೇವೆ ನಾವು. ಆದ್ರೆ ಕನ್ನಾಡಿನ ಜನ ಹಾಗಲ್ಲ. ಅವರು ತತ್ಕ್ಷಣ ಪ್ರತ್ಯುತ್ಪನ್ನ ಮತಿತ್ವವನ್ನು ಹೊಂದಿದವರು. ಅವರಿಗೆ ಉತ್ತರವನ್ನು ಹುಡುಕಬೇಕಾದ ಅಗತ್ಯತೆ ಇಲ್ಲ. ಒಂದು ಪದ್ಯವನ್ನ ಬರೀಬೇಕು ಅಂತಂದ್ರೆ ಕಷ್ಟಪಟ್ಟು ಬರೀಬೇಕಾದ ಅಗತ್ಯತೆ ಇಲ್ಲ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಬರ್ತದೆ. ಒಂದು ಕವಿತೆಯನ್ನ ಬರೆಯುವ ಸಂದರ್ಭದಲ್ಲಿ ಏನೇನು ಇರಬೇಕು? ಶಕ್ತಿರ್ ನಿಪುಣತಾ ಲೋಕಶಾಸ್ತ್ರ ಕಾವ್ಯಾದ್ಯ ವೇಕ್ಷಣಾತ್ ಕಾವ್ಯಜ್ಞ ಶಿಕ್ಷಯಾಭ್ಯಾಸ ಇತಿ ಹೇತುಸ್ತದುದ್ಭವೇ ಅಂತ ಹೇಳಿ ಮಮ್ಮಟಾಚಾರ್ಯರು ಹೇಳ್ತಾರೆ. 3 ಅಂಶಗಳು ಬೇಕಾಗ್ತದೆ ಒಂದು ಕಾವ್ಯ ನಿರ್ಮಾಣದಲ್ಲಿ. ಕಾವ್ಯಮೀಮಾಂಸೆ ಹೇಳುವುದು ಒಂದು ಶಕ್ತಿ, ಇನ್ನೊಂದು ನೈಪುಣ್ಯತೆ, ಮತ್ತೊಂದು ಅಭ್ಯಾಸ. ಶಕ್ತಿ ಅಂತಂದ್ರೆ ಪ್ರತಿಭೆ ಅಂತ ಕರಿತೇವೆ. ಪ್ರತಿಭೆ ಅಂತಂದ್ರೆ ಏನು ಕೇಳಿದ್ರೆ ಅದು ಹೊಳವು, ಅದು ನಮ್ಮೊಳಗಡೆ ಇರುವಂತದ್ದು. ಪ್ರತಿಭಾ ನವನವೋನ್ಮೇಷ ಶಾಲಿನಿ ಅಂತ ಹೇಳಿ ಕರೆದಿದ್ದಾರೆ. ಪ್ರತಿಭೆ ಇದ್ರೆ ಮಾತ್ರ ಕಾವ್ಯ ನಿರ್ಮಾಣ ಆಗುತ್ತದೆ. ಪ್ರತಿಭೆ ಇಲ್ಲದೆ ಇದ್ರೆ ಎಷ್ಟೇ ಅಭ್ಯಾಸ ಮಾಡಿ ಎಷ್ಟೇ ವ್ಯುತ್ಪತ್ತಿ ಜ್ಞಾನ ಇರಲಿ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಕಾವ್ಯ ನಿರ್ಮಾಣಕ್ಕೆ ಮೊಟ್ಟ ಮೊದಲು ಏನು ಬೇಕು ಕೇಳಿದ್ರೆ ಪ್ರತಿಭೆ ಬೇಕು. ಎರಡನೇದು ಏನು ಕೇಳಿದ್ರೆ ವ್ಯುತ್ಪತ್ತಿ ಜ್ಞಾನ ಬೇಕು. ವ್ಯುತ್ಪತ್ತಿ ಜ್ಞಾನ ಅಂದ್ರೆ ಏನು? ಉಚಿತಾನುಚಿತ ವಿವೇಕ ವ್ಯುತ್ಪತ್ತಿ, ಬಹುಜ್ಞತಾ ವ್ಯುತ್ಪತ್ತಿ, ಸಮಸ್ತ ವಸ್ತು ಪೌರಾಪರ್ಯ ಪರಾಮರ್ಶ ಕೌಶಲಂ ವ್ಯುತ್ಪತ್ತಿ ಅಂತ ಹೇಳಿ ಕಾವ್ಯ ಮೀಮಾಂಸಕರು ಹೇಳುತ್ತಾರೆ. ಉಚಿತಾನುಚಿತ ವಿವೇಕ ವ್ಯುತ್ಪತ್ತಿ, ಯಾವುದು ಉಚಿತ ಯಾವುದು ಅನುಚಿತ ಅದನ್ನು ಹೇಳುವುದು ವ್ಯುತ್ಪತ್ತಿ. ಅದನ್ನೇ ನೈಪುಣ್ಯತೆ ಅಂತ ಕರಿತೇವೆ. ವ್ಯುತ್ಪತ್ತಿ ಅಂದ್ರೆ ಏನು? ವ್ಯುತ್ಪತ್ತಿ ಅಂದ್ರೆ ನೈಪುಣ್ಯತೆ. ನೈಪುಣ್ಯತೆ ಅಂತಂದ್ರೇನು? ಎಲ್ಲಿ ಯಾವುದನ್ನ ಬಳಸಬೇಕು, ಎಲ್ಲಿ ಯಾವುದನ್ನ ಬಳಸಬಾರದು, ಎಷ್ಟನ್ನು ಬಳಸಬೇಕು, ಹೇಗೆ ಬಳಸಬೇಕು, ಇದರ ಅರಿವನ್ನು ಮೂಡಿಸುವುದು ವ್ಯುತ್ಪತ್ತಿ. ಕಾವ್ಯ ನಿರ್ಮಾಣ ಮಾಡುವವನಿಗೆ ಅದರ ಅರಿವಿರಬೇಕು. ಜೊತೆಗೆ ಅಭ್ಯಾಸ ಬೇಕು. ನಿರಂತರವಾಗಿ ಅಭ್ಯಾಸ ಯಾರು ಮಾಡ್ತಾರೋ ಅವರು ಯಶಸ್ಸನ್ನು ಹೊಂದುತ್ತಾರೆ. ಯಾರಿಗೆ ನಿರಂತರವಾದ ಅಭ್ಯಾಸ ಇರುವುದಿಲ್ಲವೋ ಅವರು ಯಶಸ್ಸನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಭಾರತ ದೇಶದ ಶೈಕ್ಷಣಿಕ ಶಾಸ್ತ್ರ ಹೇಳುತ್ತದೆ ಓದುವುದು ಹೇಗೆ, ಕಲಿತುಕೊಳ್ಳುವುದು ಹೇಗೆ, ನೆನಪಿನಲ್ಲಿಟ್ಟುಕೊಳ್ಳುವುದು ಹೇಗೆ, ಇದ್ರ ಬಗ್ಗೆ ಹೇಳುತ್ತದೆ. ಮುಖ್ಯವಾಗಿ 3 ಅಂಶಗಳನ್ನು ಹೇಳುತ್ತದೆ. ಅದೇನಂತಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳಿ. ಕೇಳು, ಅರ್ಥ ಮಾಡಿಕೋ, ಮರೆಯದಿರು. ಕೇಳು, ಅರ್ಥ ಮಾಡಿಕೋ, ಮರೆಯದಿರು. ನಾವು ಕೇಳ್ತೇವೆ ಆದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೆಲವು ಸಲ ಅರ್ಥನೂ ಮಾಡ್ಕೊಳ್ತೇವೆ, ನೆನಪಿನಲ್ಲಿ ಇಟ್ಟುಕೊಳ್ಳೋದಿಲ್ಲ, ಮರೆತು ಹೋಗ್ಬಿಡುತ್ತದೆ. ಆದ್ರಿಂದ ಈ 3 ಅಂಶಗಳನ್ನು ಇಟ್ಟುಕೊಂಡ್ರೆ ನಾವು ಗಟ್ಟಿಯಾಗುತ್ತೇವೆ. ಹಾಗೆ ಕಾವ್ಯ ನಿರ್ಮಾಣ ಮಾಡಬೇಕಿದ್ರೆ ಅಲ್ಲಿ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ ಬೇಕು. ಆದ್ರೆ ಕನ್ನಾಡಿನ ಜನ ಕೇವಲ ಪ್ರತಿಭಾಶಾಲಿಯಾಗಿದ್ದರಿಂದಲೇ ಅವರು ಕಾವ್ಯ ನಿರ್ಮಾಣ ಮಾಡುವುದಕ್ಕೆ ಸಮರ್ಥರಾಗಿದ್ದಾರೆ ಅಂತೇಳಿ ಕವಿರಾಜ ಮಾರ್ಗ ಹೇಳಿಬಿಟ್ಟಿದ್ದಾನೆ. ನಮ್ಮಲ್ಲೆಲ್ಲ ಅನೇಕರು ವಿನೋದಕ್ಕೆ ಕಾವ್ಯ ರಚನೆ ಮಾಡುವುದನ್ನು ನೋಡಿದ್ದೇವೆ. ಯಾರೋ ಒಬ್ಬ ಹೇಳಿದ್ದಂತೆ, ಏನಂತಂದ್ರೆ ನಾ ಹೊರಗಡೆ ಹೋಗ್ತೇನೆ, ನನಗೆ ಒಂದು ಬ್ಯಾಟ್ರಿ ಕೊಡು ಮತ್ತೊಂದು ತಂಬಿಗೆ ಕೊಡು ಅಂತ ಹೇಳಿ. ಆಗ ಇದ್ದಕ್ಕಿದ್ದಂತೆ ಇವನ ಕವಿಮನ ಜಾಗೃತ ಆಗ್ಬಿಡ್ತು. ಅವನು ಹೇಳಿದ್ದಂತೆ, ಅದೋ ನೋಡು ಚಂದ್ರಬಿಂಬ, ಇದೋ ನೋಡು ಕರೆಂಟ್ ಕಂಬ, ಹಿಡಿದು ಹೋಗು ಪ್ಲಾಸ್ಟಿಕ್ ಚಂಬ ಅನ್ನಂತೆ. ಅಂದ್ರೆ ಈ ಕಾವ್ಯ ನಿರ್ಮಾಣದ ಈ ಸಾಮರ್ಥ್ಯ ಇದೆಂತ ಕವಿಗಳಪ್ಪ ಕೇಳಿದ್ರೆ ಇದು ಯಾವ ದರ್ಜೆಯ ಕವಿಗಳು ಅನ್ನೋದು ಅರ್ಥ ಆಗ್ತದೆ. ಆದ್ರೆ ಕನ್ನಡ ಕವಿಗಳು, ಕನ್ನಡದ ಮೂಲತಃ ಕವಿಗಳು ಆ ರೀತಿ ಅಲ್ಲ. ಕನ್ನಡದ ಮೂಲತಃ ಕವಿಗಳು ಎಂತವರು ಕೇಳಿದ್ರೆ ಅವರಿಗೆ ಜನ್ಮಜಾತವಾಗಿ, ಅದಕ್ಕೆ ನಾವು ಕೇಳಿದ್ದೇವೆ, ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರೂರ ತಿಟ್ಟುತ್ತಿ ತಿರುಗಿ ನೋಡಿಯಾಳ, ಈ ತ್ರಿಪದಿಗಳನ್ನೆಲ್ಲ ಗಮನಿಸಿದಾಗ ಗೊತ್ತಾಗ್ತದೆ ಇವರೆಲ್ಲ ಹುಟ್ಟು ಕವಿಗಳು. ಹೇಗೆ ಹುಟ್ಟು ಕವಿಗಳು ಆದ್ರು ಅನ್ನೋದಕ್ಕೆ ಸಾಕ್ಷಿ ಸಿಗ್ತದೆ ನಮ್ಗೆ. ಅದನ್ನ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಜೊತೆಗೆ ಕನ್ನಡ ಎಷ್ಟು ಸಮೃದ್ಧ ಆಗಿತ್ತು ಕವಿರಾಜ ಮಾರ್ಗ ರಚನೆ ಆಗುವ ಹೊತ್ತಿನಲ್ಲಿ ಅನ್ನೋದಕ್ಕೆ ಸಾಕ್ಷಿ ಸಿಗ್ತದೆ. ಕವಿರಾಜ ಮಾರ್ಗದಲ್ಲಿ ಕನ್ನಡದ ರಾಮಾಯಣದ ಉಲ್ಲೇಖ ಇದೆ. ರಾಮ ಹನುಮಂತನನ್ನ ಕಳಿಸ್ಕೊಡ್ತಾನೆ ಮುದ್ರೆ ಉಂಗುರವನ್ನು ಕೊಟ್ಟು. ಹನುಮಂತ ಸೀತೆಯನ್ನ ಕಂಡು ಚೂಡಾಮಣಿಯನ್ನ ತಂದು ರಾಮನಿಗೆ ಕೊಡ್ತಾನೆ. ಆ ಸನ್ನಿವೇಶದ ಮಾಹಿತಿ ಕವಿರಾಜ ಮಾರ್ಗದಲ್ಲಿದೆ. ಆ ಭಾಷೆಯ ಬಳಕೆ ಜನವಿನೂತನ ಗಣನುಪಮ ಅಂತ ಪ್ರಾರಂಭ ಆಗುತ್ತದೆ. ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಿ, ಕನ್ನಡ ಸಾಹಿತ್ಯ ಚರಿತ್ರೆ ಬರೆದವರು ರಂಶ್ರೀ ಮುಗುಳಿ, ಬಹಳ ಪ್ರಸಿದ್ಧವಾದಂತಹ ಪುಸ್ತಕ. ಅದನ್ನು ಓದಿದ್ರೆ ನಿಮಗೆ ಅನೇಕ ಸಂಗತಿಗಳು ಸುವೇದ್ಯ ಆಗುತ್ತದೆ. ಇನ್ನು ಕವಿರಾಜ ಮಾರ್ಗದ ತರುವಾಯ ನಾವು ನೆನಪಿಸಿಕೊಳ್ಳುವಂಥದ್ದು ಮುಖ್ಯವಾಗಿ 3 ವ್ಯಕ್ತಿಗಳನ್ನು. ಅವರನ್ನ ಕವಿರತ್ನತ್ರಯರು ಅಂತ ಕರೀತೇವೆ. ಪಂಪ, ರನ್ನ, ಪೊನ್ನ ಕವಿರತ್ನತ್ರಯರು.
ಪಂಪ ರನ್ನ ಪೊನ್ನ ಕವಿರತ್ನತ್ರಯರು, ಅವರಲ್ಲಿ ಪಂಪನನ್ನ ಆದಿಕವಿ ಅಂತ ಕರೆದಿದ್ದೇವೆ. ಪಂಪನಿಗಿಂತ ಮೊದಲು ಕವಿಗಳಾಗಿದ್ದಾರೆ. ಹಾಗಿದ್ರೂ ಕೂಡ ಪಂಪನಿಗೆ ಆದಿಕವಿ ಅಂತ ಯಾಕೆ ಕರೆದಿದ್ದಾರೆ ಕೇಳಿದ್ರೆ, ಪಂಪ ಬರೆದ ಆದಿಪುರಾಣ ಏನುಂಟು ಅದು ಕನ್ನಡದಲ್ಲಿ ಉಪಲಬ್ಧವಾದ ಮೊಟ್ಟ ಮೊದಲ ಸ್ವತಂತ್ರ ಗ್ರಂಥ. ಬೇರೆ ಯಾವುದೋ ಒಂದು ಕೃತಿಯ ನಕಲಲ್ಲ ಅದು. ಅದು ಸರ್ವತಂತ್ರ ಸ್ವತಂತ್ರವಾದಂತಹ ಕನ್ನಡದ ಗ್ರಂಥ. ಆದ್ದರಿಂದ ಪಂಪನ ಆದಿಪುರಾಣಕ್ಕೆ ಆದಿಕಾವ್ಯದ ಪಟ್ಟ ಸಿಕ್ಕಿದೆ. ಈ ಪಂಪ ಇನ್ನೊಂದು ಕೃತಿಯನ್ನು ಬರೆದಿದ್ದಾನೆ, ಅದು ವಿಕ್ರಮಾರ್ಜುನ ವಿಜಯಂ ಅಂತ ಹೇಳಿ. ಈ ವಿಕ್ರಮಾರ್ಜುನ ವಿಜಯಂ ಪಂಪ ಭಾರತ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಬಿಟ್ಟಿದೆ. ಈ ವಿಕ್ರಮಾರ್ಜುನ ವಿಜಯದಲ್ಲಿ ಅನೇಕ ವಿಶೇಷಗಳಿವೆ. ಅದರಲ್ಲಿ ಮುಖ್ಯವಾಗಿ ಪಂಪ ತನ್ನ ವಿಕ್ರಮಾರ್ಜುನ ವಿಜಯದ ಬಗ್ಗೆ ಒಂದು ಮಾತನ್ನು ಹೇಳುತ್ತಾನೆ. ಮುನ್ನಿನ ಕಬ್ಬಮನೆಲ್ಲ ಮಿಕ್ಕಿ ಮೆಟ್ಟಿದವು ಸಮಸ್ತ ಭಾರತಮುಂ ವಿಕ್ರಮಾರ್ಜುನ ವಿಜಯ ಮಹಾಪ್ರಬಂಧಮುಂ. ಮುನ್ನಿನ ಕಬ್ಬಮನೆಲ್ಲ ಮಿಕ್ಕಿ ಮೆಟ್ಟಿದವು ಸಮಸ್ತ ಭಾರತಮುಂ ವಿಕ್ರಮಾರ್ಜುನ ವಿಜಯ ಮಹಾಪ್ರಬಂಧಮುಂ. ನಮಗೆಲ್ಲ ಗೊತ್ತಿದೆ, ರಾಮಾಯಣ ಮತ್ತು ಮಹಾಭಾರತಗಳನ್ನು ಆಧರಿಸಿ ಅನೇಕ ಕೃತಿಗಳು ನಿರ್ಮಾಣ ಆಗಿವೆ. ಆದರೆ ಯಾರ್ಯಾರೋ ಮಹಾಭಾರತವನ್ನು ಆಧರಿಸಿ ಕೃತಿಯನ್ನು ರಚನೆ ಮಾಡಿದ ಹಾಗೆ ನಾನು ಬರೆದಿದ್ದಲ್ಲ, ಹಿಂದಿನ ಎಲ್ಲಾ ಕಾವ್ಯಗಳನ್ನು ಮೆಟ್ಟಿ ನಿಂತಿದೆ, ಅಷ್ಟರ ಮಟ್ಟಿಗೆ ನನಗೆ ಸ್ವಂತಿಕೆ ಇದೆ ಅಂತ ಹೇಳಿ ಪಂಪ ಹೇಳ್ಕೊಳ್ತಾನೆ. ಹೀಗೆ ಹೇಳಿಕೊಳ್ಳುವ ಪಂಪ ನಮಗೆ ದುರಹಂಕಾರಿಯಾಗಿ ಕಾಣೋದಿಲ್ಲ, ಅವನು ಸ್ವಾಭಿಮಾನಿಯಾಗಿ ಕಾಣುತ್ತಾನೆ, ಅವನು ಆತ್ಮಪ್ರಜ್ಞೆ ಇದ್ದ ಕವಿಯಾಗಿ ಕಾಣುತ್ತಾನೆ. ತನ್ನ ಬಗ್ಗೆ ತನಗಿರುವ ಅರಿವದ ಅಹಂಕಾರ ಅಲ್ಲ. ಹನುಮಂತನಿಗೂ ಅಹಂಕಾರ ಇತ್ತಂತೆ, ನಾನ್ ರಾಮ್ ಭಕ್ತ ಅಂತ ಅವನಿಗಿದ್ದ ಅಹಂಕಾರ. ಹಾಗೆ ಪಂಪನಿಗೂ ಕೂಡ ಆತ್ಮಪ್ರಜ್ಞೆ ಇತ್ತು. ಪಂಪ ಎಷ್ಟು ಅದ್ಭುತವಾಗಿ ಬರೆದಿದ್ದಾನೆ ಅನ್ನೋದಕ್ಕೆ ಅನೇಕ ಸಂಗತಿಗಳು ನಮಗೆ ನಮ್ಮ ಎದುರುಗಡೆ ತೆರೆದುಕೊಳ್ತವೆ. ಅದರಲ್ಲಿ ಒಂದು ನೆತ್ತದ ಪ್ರಸಂಗ, ಪಂಪನ ನೆತ್ತದ ಪ್ರಸಂಗ ಬಹಳ ಪ್ರಸಿದ್ಧವಾದಂತ ಸಂಗತಿ. ನೆತ್ತದ ಪ್ರಸಂಗದ ಘಟನೆ ಎಲ್ಲಿ ಬಂದಿದೆ ಅಂತ ಕೇಳಿದ್ರೆ, ಅದು ಪಂಪನ ವಿಕ್ರಮಾರ್ಜುನ ವಿಜಯಂದಲ್ಲಿ ಬಂದಿದೆ. ನೆತ್ತದ ಪ್ರಸಂಗದ ಘಟನೆ ಬಂದಿರುವುದು ಪಂಪನ ವಿಕ್ರಮಾರ್ಜುನ ವಿಜಯಂದಲ್ಲಿ. ನೆತ್ತದ ಪ್ರಸಂಗದಲ್ಲಿ ಒಂದು ಸಂದರ್ಭ, ಸುಯೋಧನಿಗೆ ಒಬ್ಬ ಗೆಳೆಯ ಇದ್ದ, ಅವನ ಹೆಸರು ಕರ್ಣ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಕರ್ಣ ಮತ್ತು ಸುಯೋಧನರ ಒಡನಾಟ ಹೇಗಿತ್ತು ಕೇಳಿದ್ರೆ, ಆಟಕ್ಕೆ ಕರ್ಣ, ಕೂಟಕ್ಕೆ ಕರ್ಣ, ನೋಟಕ್ಕೆ ಕರ್ಣ, ಪಾಠಕ್ಕೆ ಕರ್ಣ. ಎಲ್ಲಿ ಸುಯೋಧನ ಇದ್ದಾನೋ ಅಲ್ಲಿ ಕರ್ಣ ಇರ್ತಾನೆ, ಎಲ್ಲಿ ಕರ್ಣ ಇದ್ದಿರ್ತಾನೋ ಅಲ್ಲಿ ಸುಯೋಧನ ಇದ್ದಿರ್ತಾನೆ. ಎಷ್ಟರ ಮಟ್ಟಿಗೆ ಇವರಿಬ್ಬರ ಸಂಬಂಧ ಇತ್ತು ಕೇಳಿದ್ರೆ, ರಾಜನ ಪತ್ನಿ ರಾಣಿಯ ಅಂತಃಪುರಕ್ಕೆ ಆ ರಾಣಿಯ ಗಂಡ ಅಂದ್ರೆ ರಾಜನನ್ನ ಬಿಟ್ಟು ಬೇರೆಯವರು ಯಾರೂ ಹೋಗುವ ಹಾಗಿಲ್ಲ. ಆದ್ರೆ ಸುಯೋಧನ ಮತ್ತು ಕರ್ಣನ ನಡುವಿನ ಸಂಬಂಧ ಹೇಗಿತ್ತು ಕೇಳಿದ್ರೆ, ಪತ್ನಿಯ ಅಂತಃಪುರಕ್ಕೆ ಪ್ರವೇಶಿಸುವುದಕ್ಕೆ ಕರ್ಣನಿಗೆ ಅವಕಾಶ ಇತ್ತು, ಸುಯೋಧನನ ಪತ್ನಿಯ ಅಂತಃಪುರಕ್ಕೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವನ ಮೇಲೆ ನಂಬಿಕೆ ಇತ್ತು. ಹೀಗೊಮ್ಮೆ ಆತ ಬಂದಿರ್ತಾನೆ ಕರ್ಣ, ಸುಯೋಧನ ಇದ್ದಿರೋದಿಲ್ಲ. ಸುಯೋಧನ ಹೆಂಡತಿ ಭಾನುಮತಿ ಕರ್ಣನಲ್ಲಿ ಹೇಳ್ತಾಳೆ, ನಾವಿಬ್ರು ಸೇರಿ ಆಟ ಆಡುವ ಏನಾದ್ರು ಅಂತ. ಏನ್ ಆಟ ಆಡುವ? ನೆತ್ತದ ಆಟ ಆಡುವ. ಸರಿ, ಆಟ ಆಡುವ. ಆಟದಲ್ಲಿ ಸೋತವರು ಗೆದ್ದವರಿಗೆ ಏನಾದ್ರೂ ಕೊಡಬೇಕು. ಆಯ್ತು, ಏನು ಕೊಡುದು? ಏನಾದ್ರೂ ಕೊಡಬೇಕು. ಸರಿ, ಇಬ್ರು ಆಟ ಆಡಿದ್ರು. ಇಬ್ರು ಆಟ ಆಡಿ ಕರ್ಣ ಗೆಲ್ತಾನೆ, ಭಾನುಮತಿ ಸೋಲ್ತಾಳೆ. ಸೋತ ಭಾನುಮತಿಯಲ್ಲಿ ಕರ್ಣ ಹೇಳ್ತಾನೆ, ನೀ ಸೋತಿದ್ದೆ, ನಂಗೆ ಏನಾದ್ರೂ ಕೊಡು ಅಂತ. ಅದಕ್ಕೆ ಭಾನುಮತಿ ಹೇಳ್ತಾಳೆ, ಆಯ್ತು ಕೊಡುತ್ತೆ ಟೊಮ್ಮೆ ಅಂತ. ಕರ್ಣ ಬಿಡುವುದಿಲ್ಲ, ನೀ ಕೊಡ್ಲೇಬೇಕು ಅಂತ ಹೇಳ್ತಾನೆ. ಕೊಡುವುದಿಲ್ಲ ಅಂತ ಹೇಳೋದು. ಕೊಡದೇ ಇದ್ರೆ ನಾ ಬಿಡುವುದಿಲ್ಲ ಅಂತ ಹೇಳ್ತಾನೆ ಕರ್ಣ. ನೀ ಏನು ಮಾಡುತ್ತೆ ಕೇಳ್ತಾನೆ. ನಾ ಎಂತ ಮಾಡ್ತಾನೆ, ನನ್ನ ಕೆಣಕಬೇಡ, ನಿನ್ನ ಹತ್ರ ಎಂತ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ, ನಾ ಆಡುವುದಿಲ್ಲ, ಮಾಡಿ ತೋರಿಸ್ತೇನೆ ಅಂತಾನೆ ಕರ್ಣ. ಸರಿ, ಹೋಗಿ ಭಾನುಮತಿಯ ಕುತ್ತಿಗೆ ಕೈ ಹಾಕ್ಬಿಡ್ತಾನೆ. ಅವಳು ಕುತ್ತಿಗೆಯಲ್ಲಿ ಒಂದು ಮುತ್ತಿನ ಮಣಿಹಾರ ಇತ್ತಿರ್ತದೆ, ಆ ಮಣಿಹಾರವನ್ನ ಎಳೆದು ಬಿಡ್ತಾನೆ. ಮಣಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ಟಿದೆ. ಅಷ್ಟೇ ಹೊತ್ತಿಗೆ ಭಾನುಮತಿಯ ಗಂಡ ಸುಯೋಧನ ಅಲ್ಲಿಗೆ ಬಂದಿರ್ತಾನೆ. ಸಂದರ್ಭವನ್ನ ಅರ್ಥ ಮಾಡ್ಕೊಳ್ಳಿ. ಏನು ಕೇಳಿದ್ರೆ, ತನ್ನ ಹೆಂಡತಿಯ ಕುತ್ತಿಗೆ ಕೈ ಹಾಕಿ ಅವಳ ಕುತ್ತಿಗೆಯಲ್ಲಿದ್ದ ಮಣಿಹಾರವನ್ನ ಎಳೆದು, ಅದು ಚಲ್ಲಾಪಿಲ್ಲಿಯಾದ ಸಂದರ್ಭ. ಈ ಸಂದರ್ಭದಲ್ಲಿ ನೀವು ಯಾರಾದ್ರೂ ಇದ್ರೆ ಏನ್ ಮಾಡ್ತಿದ್ರಿ ಅಂತ ಯೋಚನೆ ಮಾಡಿ, ಆಯ್ತಾ? ಹಿಂಗ ನಾನೇ ಆದ್ರೂ ಕೆನ್ನೆಗೆ ಬಾರಿಸ್ತಿದ್ದೆ, ಪ್ರಶ್ನೆ ಬೇರೆ. ಆದ್ರೆ ಅವನು ಎಷ್ಟು ಒಳ್ಳೆಯವ ನೋಡಿ. ಅವರಿಬ್ರು ಗೆಳತನ ಹೇಗಿತ್ತು ಕೇಳಿದ್ರೆ, ಅವನು ಹೇಳ್ತಾನೆ, ಅದನ್ನ ಪಂಪ ಅವನ ಬಾಯಲ್ಲಿ ಹೇಳಿಸ್ತಾನೆ,
ನೆತ್ತಮನ ಆಯ್ದು ಕೊಡಲೆ ಕರ್ಣ ಅಂತ ಕೇಳ್ತಾನೆ. ಬಿದ್ದ ಮುತ್ತುಗಳನ್ನೆಲ್ಲ ಎತ್ತಿ ಕೊಡ್ಲಿ ಅಂತ ಕೇಳ್ತಾನೆ. ಇದನ್ನು ಎತ್ತು ಕೊಡ್ಲ ನಾನು ಕೇಳ್ತಾನೆ. ನೋಡಿ, ಇಂತಹ ಕರ್ಣನನ್ನ ಚಿತ್ರಿಸಿದವ ಪಂಪ. ಈ ಪಂಪ ನಮ್ಮ ಉತ್ತರ ಕನ್ನಡದಲ್ಲಿ ಬಹಳ ತಿರುಗಾಟ ಮಾಡಿದ್ದಾನೆ. ಬನವಾಸಿಯಲ್ಲೇ ಉಳ್ಕೊಂಡಿದ್ದ. ನಾ ಏನಾದ್ರೂ ಹುಟ್ಟಿದ್ರೆ ಬನವಾಸಿಯಲ್ಲಿ ಹುಟ್ಟಬೇಕು ಜನ್ಮ ಜನ್ಮಾಂತರದಲ್ಲಿ. ಹೇಗೆ ಆರಂಕುಶಂ ಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ. ಇಲ್ಲಿ ನಾನು ಮರಿದುಂಬಿಯಾಗಿ ಹುಟ್ಟಬೇಕು, ಇಲ್ಲದೆ ಹೋದ್ರೆ ನಾನು ಕೋಗಿಲೆಯಾಗಿ ಹುಟ್ಟಬೇಕು. ಹೀಗೆ ಬನವಾಸಿಯ ಬಗ್ಗೆ ಅಪಾರವಾದ ಅಭಿಮಾನದಿಂದ ಕನ್ನಡದ ಆದಿಕವಿ ಪಂಪ ಆಡುತ್ತಾನೆ. ಈ ಪಂಪನ ನಂತರ ನಮ್ಮ ಗಮನವನ್ನ ಸೆಳೆಯುವವನು ರನ್ನ. ಪಂಪ ಆದಿಕವಿ ಆದ್ರೆ ರನ್ನನಿಗೂ ಒಂದು ಬಿರುದಿತ್ತು, ಕವಿ ಚಕ್ರವರ್ತಿ ಅಂತ ಹೇಳಿ. ಈ ರನ್ನ ಮುಖ್ಯವಾಗಿ 4 ಕೃತಿಗಳನ್ನು ರಚನೆ ಮಾಡಿದ್ದಾನೆ ಎನ್ನುವಂತಹ ಅಭಿಪ್ರಾಯ ಇದೆ. ಸಾಹಸ ಭೀಮ ವಿಜಯ, ಪರಶುರಾಮ ಚರಿತ, ಚಕ್ರೇಶ್ವರ ಚರಿತ, ಅಜಿತನಾಥ ಪುರಾಣ. ರನ್ನ ಬರೆದ 4 ಕೃತಿಗಳ ಕುರಿತು ನಮಗೆ ಮಾಹಿತಿ ಸಿಗುತ್ತದೆ. ಇದರಲ್ಲಿ ಸಾಹಸ ಭೀಮ ವಿಜಯ ಮತ್ತು ಅಜಿತನಾಥ ಪುರಾಣಗಳು ಉಪಲಬ್ಧವಿದೆ. ಆದರೆ ಪರಶುರಾಮ ಚರಿತ ಮತ್ತು ಚಕ್ರೇಶ್ವರ ಚರಿತಗಳು ನಮಗೆ ಲಭ್ಯ ಇಲ್ಲ. ಈ ರನ್ನ ಪಂಪನಷ್ಟೇ ಶ್ರೇಷ್ಠವಾದ ಕವಿ. ಇವ ಪಂಪನಿಗಿಂತ ಹೆಚ್ಚು ಸಂಸ್ಕೃತದ ಬಗ್ಗೆ ತಿಳುವಳಿಕೆಯನ್ನ ಹೊಂದಿದ್ದ ಅಂತ ಅನ್ನಿಸ್ತದೆ. ಈ ರನ್ನ ಕಲಿಯುವುದಕ್ಕೆ ತೊಡಗಿದಾಗ, ಈಗ ನಮ್ಮ ಲೆಕ್ಕದಲ್ಲಿ ಹೇಳುವಾಗ ಹೆಚ್ಚು ಕಡಿಮೆ ನಾವು 1ನೇ ತರಗತಿಗೆ ದಾಖಲಾಗುವಾಗ ಅವನಿಗೆ 17 ವರ್ಷ ಆಗಿತ್ತು. ಅಂದ್ರೆ 17 ವರ್ಷದವರೆಗೆ ಅವನಿಗೆ ಬಳ್ಳಿ ಬರ್ತಾ ಇರಲಿಲ್ಲ, ಓದ್ಲಿಕ್ಕೆ ಬರ್ತಾ ಇರಲಿಲ್ಲ. ಕಂಡವರಿಗೆಲ್ಲ ಕಲಿಸಿ ಅಂತ ಕೇಳ್ದ, ಯಾರು ಕಲಿಸ್ತಿಲ್ಲ. ಬಂಕಾಪುರದಲ್ಲಿ ರನ್ನಮಯ್ಯ ಅಂತ ಹೇಳಿ ಒಂದು ಪಾಠ ಇತ್ತು ಹಿಂದೆ. ಹೋದವರೆಲ್ಲ ರನ್ನನಿಗೆ ಹೇಳ್ತಾರೆ. ರನ್ನ ಮೂಲತಃ ಬಳೆಗಾರ ಅವನು. ಎಲ್ಲರೂ ಅವನಿಗೆ ಮೂದಲಿಸ್ತಾರೆ ಬಂಕಾಪುರದಲ್ಲಿರುವಂತ ಪಂಡಿತರು. ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಿ ಹೊಟ್ಟೆ ಹೊರೆಯಲು ವಿದ್ಯೆ ಏನು ಬಳೆಯ ಮಲಾರವೇ ಅಂತ ಕೇಳ್ತಾರೆ. ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಿ ಹೊಟ್ಟೆ ಹೊರೆಯಲು ವಿದ್ಯೆಯನ್ನು ಬಳೆಯ ಮಲಾರವೇ. ವಿದ್ಯೆ ಎಲ್ಲರಿಗೂ ಸಿಗೋದಿಲ್ಲ, ಅದು ಮುಕ್ತ ಶಿಕ್ಷಣ ಅಲ್ಲ ಅವರು ಹೇಳುತ್ತಾರೆ. ಆದ್ರೆ ರನ್ನ ಇವತ್ತು ಕವಿ ಚಕ್ರವರ್ತಿ ಅಂತ ಹೇಳಿ ವಿಜೃಂಭಿಸಿದ್ದಾನೆ. ರನ್ನನ ಭಾಷೆ ಎಷ್ಟು ಅದ್ಭುತ ಅದನ್ನು ಗಮನಿಸಬೇಕು ನಾವು. ನಮಗೆಲ್ಲ ಆಯಾಸ ಆದಾಗ ಬೆವರು ಬರ್ತದೆ, ಮಾತಾಡ್ತಾ ಇದ್ದಾಗ ಬೆವರು ಬರ್ತದೆ ನಮ್ಗೆ, ಅಥವಾ ಏನಾದ್ರೂ ಕೆಲಸ ಮಾಡುವಾಗ ಬೆವರು ಬರ್ತದೆ. ಬೆವರು ಬಂದ್ರೆ ನಾವೇನ್ ಮಾಡ್ತೇವೆ? ಒಂದು ಮುಖ ತೊಳ್ಕೊಳ್ತೇವೆ, ಇಲ್ಲದಿದ್ರೆ ಸ್ನಾನ ಮಾಡ್ತೇವೆ, ಅಂದ್ರೆ ನೀರನ್ನ ಆಶ್ರಯಿಸ್ತೇವೆ. ಬೆವರನ್ನು ಹೋಗಲಾಡಿಸುವುದಕ್ಕೆ ದಾರಿ ಯಾವುದು ಕೇಳಿದ್ರೆ ನೀರು, ಇದು ವಿಜ್ಞಾನ ಹೇಳುತ್ತದೆ. ಆದ್ರೆ ರನ್ನ ಏನ್ ಮಾಡ್ತಾನೆ ಕೇಳಿದ್ರೆ ನೀರಲ್ಲೇ ಬೆವರು ತರಿಸ್ತಾನೆ. ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡ್ಕೊಂಡಿರ್ತಾನೆ. ಭೀಮ ಕರೀತಾನೆ, ಅವ ಯಾವ್ಯಾವ ಭಾಷೆಯಲ್ಲ ಬಳಸಿದ್ದ ಅದ್ ನನ್ನ ಬಾಯಲ್ಲಿ ಹೇಳೋದು ಬೇಡ. ಆ ಅಬ್ಬರಕ್ಕೆ ನೀರಿನಲ್ಲಿ ಮುಳುಗಿದಂತಹ ದುರ್ಯೋಧನಿಗೆ ಎಷ್ಟು ಹೆದರಿಕೆ ಆಯ್ತು ಕೇಳಿದ್ರೆ ಅದನ್ನ ರನ್ನ ಬರೀತಾನೆ. ಬಹಳ ಪರೀಕ್ಷೆಗಳಲ್ಲಿ ಬಿದ್ದಿದೆ ಅದು. ನೀರೊಳಗಿರ್ದು ಬೆಮರ್ದ ನುರಗ ಪತಾಕಂ ಅಂತ ಹೇಳಿ. ನೀರಿನಲ್ಲೇ ಬೆವರು ಬಂದ್ಬಿಡ್ತಂತೆ. ಬೆವರು ಬಂದವ ಸಾಮಾನ್ಯ ಅಲ್ಲ, ಉರಗ ಪತಾಕಂ. ಉರಗ ಪತಾಕ ಅಂದ್ರೆ ಯಾರು ಕೇಳಿದ್ರೆ ಸುಯೋಧನ, ಸರ್ಪಧ್ವಜ. ಅವನ ರಥದಲ್ಲಿರುವಂತ ಧ್ವಜ ಅದು ಸರ್ಪಧ್ವಜ, ಹಾವಿನ ಧ್ವಜ. ಅವನಿಗೆ ನೀರಿನಲ್ಲೇ ಬೆವರು ತರಿಸ್ಬಿಟ್ಟ. ತರಿಸ್ತವ ಯಾರು? ಭೀಮ ಕೂಗಿ ತರಿಸಿದ್ದಲ್ಲ, ರನ್ನ ತರಿಸಿದ್ದು. ಯಾಕೆ ಕೇಳಿದ್ರೆ ಎಲ್ಲ ಮಾಡುವುದು ಕವಿಯೇ. ರವಿ ಕಾಣದ್ದನ್ನು ಕವಿ ಕಾಣುವನು, ಕವಿ ಕಾಣದ್ದನ್ನು ಕುಡುಕ ಕಾಣುವನು ಅಂತ ಹೇಳ್ತೇವೆ ನಾವು. ಆಯ್ತಾ? ಏನು ಕೇಳಿದ್ರೆ ನಮ್ಗೆ ಗೊತ್ತಿದೆ, ಮಾತನಾಡುವ ಮಂಗನನ್ನ ನಾವು ನೋಡ್ತೇವೆ, ಕಿವಿಯಲ್ಲಿ ಮಕ್ಕಳು ಹುಟ್ಟಿದ್ದನ್ನು ನೋಡ್ತೇವೆ. ಇದೆಲ್ಲ ಕವಿ ಸೃಷ್ಟಿ. ಕವಿ ಸೃಷ್ಟಿಯಲ್ಲಿ ಮಾತ್ರ ಇದು ಸಾಧ್ಯ ಆಗ್ತದೆ. ಆದ್ರಿಂದ ಹೇಳಿದ್ದು ಅಪಾರೇ ಕಾವ್ಯ ಸಂಸಾರೇ ಕವಿರೇಕ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೈವ ಪರಿವರ್ತತೆ. ಕವಿ ತನಗೇನು ಅನ್ನಿಸ್ತದೋ ಅದನ್ನು ಸೃಷ್ಟಿ ಮಾಡ್ತಾನೆ. ಅದು ಲೌಕಿಕವಾದ ಸೃಷ್ಟಿ ಆಗಿರಬೇಕು ಅಂತೇನು ಇಲ್ಲ. ಬಹಳ ಪ್ರಸಿದ್ಧವಾದ ಒಂದು ಶ್ಲೋಕ, ನೀವೆಲ್ಲ ನೆನಪಿಟ್ಕೋಬೇಕು ಇದನ್ನು. ನಿಯತಿಕೃತ ನಿಯಮರಹಿತಾಂ ಲಾದೈಕ ಮೈಮನನ್ಯ ಪರತಂತ್ರಾಂ ನವರಸ ರುಚಿರಾಂ ನಿರ್ಮಿತಿ ಮಾದದತಿ ಭಾರತಿ ಕವೇರ್ ಜಯತಿ. ಬ್ರಹ್ಮ ಸೃಷ್ಟಿ ಮತ್ತು ಕವಿ ಸೃಷ್ಟಿಗಳ ವ್ಯತ್ಯಾಸ ಏನು? ಬ್ರಹ್ಮ ಸೃಷ್ಟಿಯಲ್ಲಿ ಆಗದೇ ಇರುವುದು ಕವಿ ಸೃಷ್ಟಿಯಲ್ಲಿ ಸಾಧ್ಯವಾಗುತ್ತದೆ. ಹೇಗೆ? ನಿಯತಿಕೃತ ನಿಯಮರಹಿತಾಂ. ನಿಯತಿಯ ನಿಯಮಕ್ಕೆ ಕವಿ ಸೃಷ್ಟಿ ಒಳಪಡೋದಿಲ್ಲ. ಕವಿ ಸೃಷ್ಟಿಯಲ್ಲಿ ಹೀಗಾಗಬೇಕು ಅನ್ನುವುದಿಲ್ಲ. ಅದು ಬೇಂದ್ರೆಯವರು ಹೇಳಿದ ಹಾಗೆ ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ. ಕವಿ ತನಗೆ ಏನು ಅನ್ನಿಸ್ತದೋ ಅನ್ನಿಸಿದ್ದನ್ನ ಸೃಷ್ಟಿ ಮಾಡ್ತಾನೆ.
ನಿಯತಿಕೃತ ನಿಯಮರಹಿತಾಂ ಲಾದೈಕ ಮೈಮನನ್ಯ ಪರತಂತ್ರಾಂ, ಕೇವಲ ಆನಂದವನ್ನು ನೀಡುವುದು ಉದ್ದೇಶ, ಮತ್ತೆ ಬೇರೆ ಯಾವುದೂ ಇರುವುದಿಲ್ಲ. ನವರಸ ರುಚಿರಾಮ್, ಲೌಕಿಕವಾಗಿ ರಸಗಳು 6, ಷಡ್ರಸಗಳು ಅಂತ ಕರಿತೇವೆ. ಲೌಕಿಕ ರಸಗಳು ಅವು ಯಾವ್ಯಾವುದು ಕೇಳಿದ್ರೆ ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ. 6 ರಸಗಳುಂಟು. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ. ಇದು ಲೌಕಿಕ ರಸಗಳು. ಸಾಹಿತ್ಯದಲ್ಲಿ 9 ರಸಗಳು, ನವರಸಗಳು ಅಂತ ಕರೀತೇವೆ ನಾವು. ಅದಕ್ಕೆ ನವರಸ ನಾಯಕ ಅಂತ ಯಾರನ್ನು ಕರೀತಾರೆ ಗೊತ್ತು ನಿಮಗೆ? ಜಗ್ಗೇಶ್ನಿಗೆ. ಇದೆಲ್ಲ ಬಹಳ ಬೇಗ ಅರ್ಥ ಆಗ್ತದೆ. ಸಾಹಿತ್ಯದಲ್ಲಿ 9 ರಸಗಳುಂಟು. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ. ನವರಸಗಳು. ಇಲ್ಲೇನಾಗಿದೆ? ಕೇವಲ 6 ರಸಗಳು ಲೌಕಿಕ ಪ್ರಪಂಚದಲ್ಲಿ, ಅಲ್ಲಿ 9 ರಸಗಳು ಸಾಹಿತ್ಯದಲ್ಲಿ. ಅಂದ್ರೆ ಕವಿ ಸೃಷ್ಟಿಯ ಬ್ರಹ್ಮ ಸೃಷ್ಟಿಗಿಂತಲೂ ಶ್ರೇಷ್ಠ. ನಿಯತಿಕೃತ ನಿಯಮರಹಿತಾಂ ಲಾದೈಕ ಮಹೀಮನನ್ಯ ಪರತಂತ್ರಾಂ ನವರಸ ರುಚಿರಾಂ ನಿರ್ಮಿತಿ ಮಾದದತಿ ಭಾರತಿ ಕವೇರ್ಜಯತಿ. ಆದ್ದರಿಂದ ಕವಿ ಸೃಷ್ಟಿ ಶ್ರೇಷ್ಠವಾಗಿದ್ದು. ಈ ಸಾಹಿತ್ಯದ ಒಂದೊಂದು ರಸಗಳಿಗೂ ಅದಕ್ಕೆ ಅದರದೇ ಆದಂತಹ ಭಾವ ಇದೆ. ನವರಸಗಳು ಹೇಗೋ ಪ್ರತಿ ರಸಕ್ಕೂ ಒಂದು ಭಾವ ಇದೆ. ಅದಕ್ಕೆ ಅಷ್ಟಸ್ಥಾಯಿ ಭಾವಗಳು ಅಂತ ಕರಿತೇವೆ. ಸ್ಥಾಯಿ ಭಾವಗಳು ಎಷ್ಟು ಕೇಳಿದ್ರೆ ಅದು 8. ಅದನ್ನ ಅಷ್ಟಸ್ಥಾಯಿ ಭಾವಗಳು ಅಂತ ಕರಿತೇವೆ. ರತಿ, ಹಾಸ, ಶೋಕ, ಕ್ರೋಧ, ಉತ್ಸಾಹ, ಭಯ, ಜಿಗುಪ್ಸೆ, ವಿಸ್ಮಯ. ಆಮೇಲೆ ಶಮ ಅಂತ ಇನ್ನೊಂದು ಸೇರಿಸಿದ್ದಾರೆ. ಅದನ್ನು ಅಷ್ಟಸ್ಥಾಯಿ ಭಾವಗಳ ಪಟ್ಟಿಯಲ್ಲಿ ಸೇರಿಸಲಿಲ್ಲ. ಭರತನ ನಾಟ್ಯಶಾಸ್ತ್ರದಲ್ಲಿ ಅದರ ಉಲ್ಲೇಖ ಇಲ್ಲ. ಒಂದೊಂದು ರಸಕ್ಕೆ ಒಂದೊಂದು ಭಾವ ಕಾರಣ. ರತಿಯಿಂದ ಶೃಂಗಾರ ಹುಟ್ಟುಕೊಳ್ಳುತ್ತದೆ, ಹಾಸದಿಂದ ಹಾಸ್ಯ ಹುಟ್ಟುಕೊಳ್ಳುತ್ತದೆ, ಶೋಕದಿಂದ ಕರುಣ ಹುಟ್ಟುಕೊಳ್ಳುತ್ತದೆ. ರತಿ, ಹಾಸ, ಶೋಕ. ಕ್ರೋಧದಿಂದ ರೌದ್ರ ಹುಟ್ಟುಕೊಳ್ಳುತ್ತದೆ. ವೀರಕ್ಕೆ ಕಾರಣವಾಗಿದ್ದು ರತಿ, ಹಾಸ, ಶೋಕ, ಕ್ರೋಧ, ಉತ್ಸಾಹ. ಉತ್ಸಾಹ ವೀರಕ್ಕೆ ಕಾರಣ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ. ಭಯಾನಕಕ್ಕೆ ಕಾರಣವಾಗಿದ್ದು ಭೀತ. ರತಿ, ಹಾಸ, ಶೋಕ, ಕ್ರೋಧ, ಉತ್ಸಾಹ, ಭಯ. ಭಯದಿಂದ ಹುಟ್ಟುಕೊಳ್ಳುತ್ತದೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ. ಭಯದಿಂದ ಭಯಾನಕ ಎನ್ನುವ ರಸ ಹುಟ್ಟುಕೊಳ್ಳುತ್ತದೆ. ಬೀಭತ್ಸ, ಅದ್ಭುತ, ಶಾಂತ. ಅದಕ್ಕೆ ಮತ್ತೆ ಇಲ್ಲಿ ನಮಗೆ ಭಾವಗಳು ಸಿಗುತ್ತವೆ. ಬೀಭತ್ಸ, ಅದ್ಭುತ, ಶಾಂತ. ಹೀಗೆ ಒಂದೊಂದು ರಸದ ಉತ್ಪತ್ತಿಗೆ ಒಂದೊಂದು ಭಾವಗಳು ಕಾರಣ. ಇದನ್ನು ಬಿಟ್ಟು 33 ಸಂಚಾರಿ ಭಾವಗಳಿವೆ. ವಿಭಾವಾನುಭಾವ ಸಂಯೋಗಾತ್ ರಸ ನಿಷ್ಪತ್ತಿ. ರಸ ಹೇಗೆ ಸೃಷ್ಟಿಯಾಗುತ್ತದೆ ಕೇಳಿದ್ರೆ ವಿಭಾವ ಮತ್ತು ಅನುಭಾವದಿಂದ ಸೃಷ್ಟಿಯಾಗುತ್ತದೆ. ವಿಭಾವ ಮತ್ತು ಅನುಭಾವದಿಂದ ರಸ ಸೃಷ್ಟಿಯಾಗುತ್ತದೆ. ಕಾರಣ ಮತ್ತು ಕಾರ್ಯ ಅದರ ಮೂಲಕವಾಗಿ ರಸದ ನಿರ್ಮಾಣ ಆಗುತ್ತದೆ. ಅದನ್ನು ನಾವು ರನ್ನನ ಸಾಹಸ ಭೀಮ ವಿಜಯಂದಲ್ಲಿ ಕಾಣಬಹುದು. ರನ್ನ ಎಷ್ಟು ಅದ್ಭುತವಾದಂಥ ಕವಿಯಾಗಿದ್ದ, ಅವನ ಭಾಷೆಯ ಪ್ರೌಢಿಮೆ ಹೇಗಿತ್ತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಿಗುತ್ತದೆ. ನಮ್ಮ ಕನ್ನಡದ ಜನರ ಸ್ವಭಾವ ಹೇಗೆ ಅನ್ನುವುದನ್ನು ರನ್ನನ ಬಾಯಲ್ಲಿ ಕೇಳಬೇಕು. ಗೆಲಲಾರ್ ಪೋಡಿರಿದು ಗೆಲ್ಲುವುದು, ಗೆಲಲಾರದೊಡನ್ಮಿ ಸಾವುದಾಳಗಿನಿತೆ ಗುಣಂ, ಗೆಲ್ಲಲುಂ ಸಾಯಲುಂ ಆರದ ತೊಲಗಿದೊಡೆ ನೆಗಳತ್ತೆ ತೊಲಗದಿರ್ಕುಮೆ. ಗೆಲ್ಲುವುದಕ್ಕೆ ಸಾಧ್ಯತೆ ಇದ್ರೆ ನಾವೇನ್ ಮಾಡಬೇಕು ಕೇಳಿದ್ರೆ ಹೋರಾಟ ಮಾಡಿ ಗೆಲ್ಲಬೇಕು. ಇಲ್ಲ, ಸಾವು ಬಂದ್ರೆ ಅದನ್ನ ಮರಣವನ್ನು ಮಹಾನವಮಿ ಅಂತ ಸ್ವೀಕಾರ ಮಾಡಬೇಕು. ಗೆಲ್ಲುವುದಕ್ಕೂ ಸಾಧ್ಯ ಇಲ್ಲ, ಸೋಲುವುದಕ್ಕೂ ಸಾಧ್ಯ ಇಲ್ಲ ಅಂತಾದ್ರೆ ನಮ್ಮನ್ನ ಕೀರ್ತಿ ಬಿಟ್ಟು ಓಡೋಗ್ಬಿಡುತ್ತೆ. ಇದನ್ನ ರನ್ನ ಅದ್ಭುತವಾಗಿ ಚಿತ್ರಿಸ್ತಾನೆ. ಜೊತೆಗೆ ಭೀಮನ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತಂದ್ರೆ ನೀವು 3 ಪೇಜ್ 4 ಪೇಜ್ ಬರೀತೀರಿ. 4-5 ಪುಟಗಳ ಆ ಪ್ರಬಂಧದ ವಸ್ತುವನ್ನ ಕೇವಲ ರನ್ನ ಒಂದು ಸಾಲಿನಲ್ಲಿ ಹೇಳಿ ಮುಗಿಸ್ಬಿಡ್ತಾನೆ. ಒಂದು ಕವಿಯ ಪ್ರೌಢಿಮೆಗೆ ರನ್ನನ ಭಾಷೆ ಸಾಕ್ಷಿ. ಭೀಮ ಎಂತವನು, ಭೀಮನ ಪೌರುಷ ಹೇಗೆ ಕೇಳಿದ್ರೆ ಬಕನಂ ಹಿಡಿಂಬನಂ ಕೀಚಕನಂ ಕಿಮ್ಮೀರನಂ ಜಟಾಸುರನಂ ಕೊಂದಕಲಿ ಜರಾಸಂದನ ನಿಕ್ಕಿ ಕೊಂದಬಲ್ಲಾಳ್ ಮರುತ ಸುತಂ ಕೇವಳನೆ. ಇಷ್ಟು ಸಾಧನೆ ಮಾಡಿದ್ದಾನೆ. ಭೀಮನ ಸಾಧನಾ ಪಟ್ಟೆ ಇದು. ಬಕಾಸುರನನ್ನು ಕೊಂದ, ಕೀಚಕನನ್ನು ಕೊಂದ. ಕತೆ ಹೇಳಲಿಲ್ಲ ಅವನು. ಬಕನಂ ಹಿಡಿಂಬನಂ ಕೀಚಕನಂ ಕಿಮ್ಮೀರನಂ ಜಟಾಸುರನಂ ಕೊಂದಕಲಿ ಜರಾಸಂದನ ನಿಕ್ಕಿ ಕೊಂದಬಲ್ಲಾಳ್ ಮರುತ ಸುತಂ ಕೇವಳನೆ.
ಸುಯೋಧನ ದುರ್ಯೋಧನ ಯಾರು, ಹೇಗಿದ್ದಾನೆ ಅನ್ನೋದನ್ನು ಒಂದು ವಾಕ್ಯದಲ್ಲಿ ಹೇಳ್ತಾನೆ. ಕುರುಕುಲ ಚೂಡಾಮಣಿಯುಂ ಪನ್ನಗ ಪತಾಕನಂ ಕನಕಲತಾ ಲಾಂಛಿತ ಉತ್ತುಂಗ ಗನಗದಾಯುಧನಂ ದಿವ್ಯ ಮುನಿವರ ಅಪರಾಧನಂ ಸಕಲ ಲಕ್ಷ್ಮೀ ನಿವಾಸನಂ ಸುಯೋಧನಂ ಅಂತ ಹೇಳ್ತಾನೆ. ಈ ರನ್ನ ಪಂಪನಂತ ಸ್ವಾಭಿಮಾನಿ. ರನ್ನ ಹೇಳ್ತಾನೆ, ಈ ಭೂಮಿಯ ಮೇಲೆ ನನ್ನ ಕೃತಿಯನ್ನು ಪರೀಕ್ಷೆ ಮಾಡುವವನಿಗೆ ಎಂಟೆದೆ ಇರ್ದೊಡೆ ಅಂತ ಹೇಳ್ತಾನೆ. ಎಂಟೆದೆ ಇರ್ದೊಡೆ ಎಂದು ಹೇಳಿದ ಕವಿಯಾರು? ಅವನು ರನ್ನ. ಎಂಟೆದೆ ಇರ್ದೊಡೆ, ನನ್ನ ಕಾವ್ಯಸತ್ವವನ್ನು ಪರೀಕ್ಷೆ ಮಾಡುವವನಿಗೆ ಎಷ್ಟು ಸಾಮರ್ಥ್ಯ ಇರಬೇಕು ಕೇಳಿದ್ರೆ, ಅದು ಆದಿಶೇಷನ ಹಣೆಯಲ್ಲಿರುವಂತಹ ಮಣಿಯನ್ನು ಮುಟ್ಟುವುದಕ್ಕೆ ಧೈರ್ಯ ಎಷ್ಟಿರ್ತದೋ ಅಷ್ಟಿರಬೇಕು. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಹಾವಿನ ಹೆಡೆಯಲ್ಲಿ ಮಣಿ ಇರ್ತದೆ, ಪಣಾಮಣಿ ಅಂತ ಕರಿತೇವೆ. ಆದಿಶೇಷನ ಹೆಡೆಯಲ್ಲಿರುವಂತಹ ಪಣಾಮಣಿಯನ್ನು ಮುಟ್ಟುವುದಕ್ಕೆ ಧೈರ್ಯ ಇದ್ದಷ್ಟಿದ್ರೆ ಮಾತ್ರ ತನ್ನ ಕಾವ್ಯಸತ್ವವನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಈ ರನ್ನ ಹೇಳ್ತಾನೆ. ಪಂಪ ರನ್ನ ಇವರ ನಂತರ